ಹೈಕಮಾಂಡ್ ಮುಂದೆ ಡಿಸಿಎಂ ಕೂಡ ತಮ್ಮ ರಿಪೋರ್ಟ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅವರು ಕೂಡ ಕೈಯಲ್ಲಿ ರಿಪೋರ್ಟ್ ಇಟ್ಕೊಂಡೇ ಸಾಗಿದ್ದಾರೆ ಡೆಲ್ಲಿಗೆ. ಏನು ಹೇಳಿದ್ದಾರೆ ನೋಡೋಣ. ಆರ್ಸಿಬಿ ಆಟಗಾರರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಾಗತಿಸಿದ್ರು. ಫುಲ್ ಹುರುಪಿನಲ್ಲಿ ಖಡಕ್ ಇಸ್ತ್ರಿ ಹಾಕೊಂಡು ಬಿಳಿ ಅಂಗಿ ಹಾಕೊಂಡು ಏನ್ ಸ್ಟೈಲ್ ಆಗಿ ಹೋಗಿದ್ರು ಗೊತ್ತಿದೆಯಲ್ಲ ನಿಮ್ಗೆ. ಸೊ ಅವರು ಈಗ ಡಿಫೆನ್ಸಿವ್ ಮೋಡ್ ನಲ್ಲಿ ಇದ್ದಾರೆ. ಅವರು ಕೂಡ ಅಷ್ಟೇ ವಿಧಾನಸೌಧ ಸ್ಟೇಡಿಯಂ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಸೊ ನನ್ನ ಹತ್ರ ಕೂಡ ರಿಪೋರ್ಟ್ ಇದೆ, ನಂದು ವರ್ಜನ್ ಕೇಳಿ ಅಂತ ಅವರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರಂತೆ. ಏನಿದೆ ಆ ರಿಪೋರ್ಟ್ನಲ್ಲಿ ಅನ್ನೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ ನಿಮಗೆ ಒನ್ ಬೈ ಒನ್. ಸೊ ಡಿಸಿಎಂ ವಿವರಣೆ ಏನಿರುತ್ತೆ ಅನ್ನೋದನ್ನ ನೋಡೋಣ ಕ್ವಿಕ್ ಆಗಿ. ಕಾಲ್ ತುಳಿತಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದೇ ರಾಗ ಅದೇ ಹಾಡು. ಆಮೇಲೆ ವಿಧಾನಸೌಧದ ಮುಂದೆ ಅಹಿತಕರ ಘಟನೆ ನಡೆದಿಲ್ಲ, ನಿರೀಕ್ಷೆಗಿಂತ ಮೀರಿ ಜನ ಸೇರಿದ್ದಕ್ಕೆ ಸಮಸ್ಯೆ ಆಯಿತು. ಇಲ್ಲೇ ನಮಗೆ ಪ್ರಶ್ನೆ ಇರೋದು, ನಿರೀಕ್ಷೆಗಿಂತ ಮೀರಿದ ಜನನನ್ನ ಯಾರು ಸೇರಿಸಿದ್ಯಾರು? ನೀವೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ರಲ್ವಾ, ಡಂಗೂರ ಸಾರಿಸಿದ್ರಲ್ವಾ? ಪೂರ್ವ ಸಿದ್ಧತೆ ಮಾಡದೇ ಇರೋದು ಘಟನೆ ಕಾರಣ. ಕರೆಕ್ಟು, ನೀವು ಹೇಳ್ತಿರೋದು ಇದೊಂದು ಪಾಯಿಂಟ್ ಮಾತ್ರ ಭಾಳ ವ್ಯಾಲಿಡು, ಅದು ನಿಮ್ಮದೇ ಜವಾಬ್ದಾರಿ. ಗೌರವ ಉದ್ದೇಶದಿಂದ ಏರ್ಪೋರ್ಟ್ನಲ್ಲಿ ಸ್ವಾಗತ ಮಾಡಿದ್ದು, ಸ್ಟೇಡಿಯಂ ಸಂಭ್ರಮಾಚರಣೆ ವೇಳೆ ಸಾವಿನ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರಂತೆ. ಆ ರಿಪೋರ್ಟ್ನಲ್ಲಿ ಇದೆಯಂತೆ ಇದೆಲ್ಲ ವಿಚಾರಗಳು. ಹೀಗಾಗಿ ನಾನು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದೆ, ದುರಂತ ಗೊತ್ತಾದ ಕೂಡಲೇ ಬೇಗ ಮುಗಿಸೋದಕ್ಕೆ ತಿಳಿಸ್ದೆ. ಅಂದರೆ ಇವರು ಜನರ ಮೇಲೆ ಉಪಕಾರ ಮಾಡ್ತಾ ಇದ್ದೀನಿ ಅನ್ನೋ ದಾಟಿಯಲ್ಲಿ ಇಲ್ಲಿ ಕೆಲ ಪಾಯಿಂಟ್ಸ್ಗಳಿದ್ದಾವೆ. ಸ್ಟೇಡಿಯಂ ಒಳಗೆ ಸಾವಿರಾರು ಅಭಿಮಾನಿಗಳಿದ್ರು, ಕಾರ್ಯಕ್ರಮ ಮಾಡದೇ ಇದ್ದಿದ್ದರೆ ಆಕ್ರೋಶ ಜಾಸ್ತಿ ಆಗ್ಬಿಡ್ತಾ ಇತ್ತು. ಇಟ್ ವಾಸ್ ವೆರಿ ಮಚ್ ನೆಸೆಸರಿ ಅಂತ ಬೇಸಿಕ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನು ವಿಚಾರಿಸಿದ್ದೀವಿ. ಅಂದರೆ ನಮ್ಮ ಕರ್ತವ್ಯ ನಾವು ಆಮೇಲೂ ಮಾಡಿದ್ವಿ, ಆಮೇಲೆ ನಾವು ಉಪಕಾರ ಮಾಡ್ತಾ ಇದ್ದೀವಿ ಜನರಿಗೆ ಅಂತ ಡಿಸಿಎಂ ಸಾಹೇಬರು ವಿವರಣೆಯನ್ನು ಕೊಡ್ತಾರಂತೆ ಹೈಕಮಾಂಡ್ಗೆ. ಇದೇ ಇವರು ರೆಡಿ ಮಾಡಿಟ್ಕೊಂಡಿರುವಂತಹ ರಿಪೋರ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಮುಖ್ಯಮಂತ್ರಿಗಳ ರಿಪೋರ್ಟ್ ನೋಡಿದಾಗ್ಲಾದ್ರೂ ನನ್ನ ತಪ್ಪಿಲ್ಲ ಅನ್ನೋದು ನುಣುಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಡಿಸಿಎಂ ಸಾಹೇಬರು ರೆಡಿ ಮಾಡಿಟ್ಕೊಂಡಿರುವಂತಹ ರಿಪೋರ್ಟ್ ನೋಡ್ತಾ ಇದ್ರೆ, ನಾನು ಆಸ್ಪತ್ರೆಗೆ ಹೋದೆ, ಗಾಯಾಳುಗಳನ್ನ ಮೀಟ್ ಮಾಡಿದೆ, ಬೇಗ ಕಾರ್ಯಕ್ರಮ ಮುಗಿಸೋದಕ್ಕೆ ಹೇಳಿದೆ ಅನ್ನೋದ್ರ ಮೂಲಕ ಜನರಿಗೆ ಇವರೇನೋ ಉಪಕಾರ ಮಾಡಿದ್ದೀನಿ ಅನ್ನೋದನ್ನು ಹೇಳೋಕೆ ಹೊರಟಂಗಿದೆ. ಇದನ್ನು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಶ್ರೀನಿವಾಸ್? ಮಮತಾ, ಹೌದು, ಎಲ್ಲ ಒಂದ್ ಕಡೆ ಈ ಘಟನೆ ಆದ ಬಳಿಕ ದೊಡ್ಡ ಮಟ್ಟದಲ್ಲಿ ಆರೋಪಗಳು ಕೇಳಿಬಂದಂತದ್ದು ಮತ್ತೆ ಆಕ್ರೋಶಕ್ಕೆ ಗುರಿಯಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾಕೆಂತಂದ್ರೆ ಆರ್ಸಿಬಿ ಆಟಗಾರರು HAL ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡಿದ್ರು. ಅದಾದ್ಮೇಲೆ ತೆರೆದ ಜೀಪ್ ನಲ್ಲಿ ಪ್ರೊಸೆಷನ್ ರೀತಿಯಾಗಿ ಮಾಡ್ಕೊಂಡು ಬಂದ್ರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದಂತ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಅದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಪ್ರಶಸ್ತಿಯನ್ನ ಕಪ್ಪನ್ನ ಎತ್ಕೊಂಡು ಮುತ್ತನ್ನ ಇಟ್ಟದ್ದು, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಇನ್ನು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ತಮ್ಮ ಕಡೆಯಿಂದನೂ ಕೂಡ ಒಂದು ರಿಪೋರ್ಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅವರ ವಾದವು ಸಿಂಪಲ್. ಸಿದ್ದರಾಮಯ್ಯ ಅವರು ಏನ್ ಹೇಳ್ತಿದ್ದಾರೆ, ಈ ಘಟನೆಗೂ ಸರ್ಕಾರಕ್ಕೂ ಏನು ಸಂಬಂಧ ಇಲ್ಲ, ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದು. ಅದೇ ರಾಗವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ವರದಿಯಲ್ಲಿ ಹೇಳ್ತಿದ್ದಾರೆ ಅನ್ನುವಂಥದ್ದು. ಮೊದಲನೇದಾಗಿ ಆಕ್ರೋಶಕ್ಕೆ ಕಾರಣವಾದಂಥದ್ದು, ವಿಧಾನಸೌಧ ಕಾರ್ಯಕ್ರಮ ಮುಗಿದ ಕೂಡಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮಕ್ಕೆ ಹೋದ್ರು, ಆರ್ಸಿಬಿ ಆಟಗಾರರ ಜೊತೆ ಸೆಲ್ಫಿಗಳನ್ನು ತೆಗೆದುಕೊಂಡು ಕಪ್ಗೆ ಮುತ್ತಿಟ್ರು ಅನ್ನುವಂತ ಆರೋಪಗಳು ಡಿಕೆ ಶಿವಕುಮಾರ್ ಅವ್ರ ಮೇಲಿದೆ. ಅದಕ್ಕೆ ವಿವರಣೆ ಕೊಡುತ್ತಾ, ನನಗೆ ಈ ಒಂದು ಕಾಲ್ ತುಳಿದ ಸಂಬಂಧಪಟ್ಟಂತ ಮಾಹಿತಿನೇ ಇರಲಿಲ್ಲ, ಅದಾದ ಗೊತ್ತಾದ ಬಳಿಕ ಕಾರ್ಯಕ್ರಮವನ್ನ ಬೇಗ ಮುಗಿಸಿ ಎಲ್ಲವನ್ನು ಇತ್ಯರ್ಥ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಅದಾದ ನಂತರ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನ ನೋಡ್ಕೊಂಡು ಬಂದ್ವಿ. ಇದೆಲ್ಲವೂ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡುವ ಮೂಲಕ ತಮ್ಮ ತಪ್ಪೇನಿಲ್ಲ ಅನ್ನುವಂತಹ ತಿಪ್ಪೆ ಸಾರಿಸುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅಂತಿಮವಾಗಿ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರನ್ನ ರಿಪೋರ್ಟ್ ಒಪ್ಪುತ್ತಾ ಅಥವಾ ಏನಾದ್ರೂ ಕ್ರಮಕ್ಕೆ ಮುಂದಾಗತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ತಮ್ಮ ಮೂಗಿನ ನೇರಕ್ಕೆ ವರದಿಯನ್ನ ಸಿಎಂ ಮತ್ತೆ ಡಿಸಿಎಂ ಅವರು ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನ ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಮಮತಾ, ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕಾಗಕ್ಕ ಗೂಬಕ್ಕನ ಕಥೆಯನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ ತಮ್ಮ ರಿಪೋರ್ಟ್ನಲ್ಲಿ. ಅದನ್ನು ಹೈಕಮಾಂಡ್ ಹಿಂಗೆ ನೋಡುತ್ತೆ. ಸರಿಯಾದ ಹೈಕಮಾಂಡ್ ಆದರೆ ದಿಸ್ ಇಸ್ ಬುಲ್ಶಿಟ್, ಯು ಆಲ್ ಮಸ್ಟ್ ರಿಸೈನ್ ಅಂತ ಹೇಳುತ್ತೆ. ಬಟ್ ಈ ಹೈಕಮಾಂಡ್ಗೆ ಅಷ್ಟು ಧೈರ್ಯ ಇದೆಯಾ ನೋಡೋಣ.